ಹಲೋ, ವೆಲ್ಕಮ್ ಟು ಅನುಶ್ರೀ ಯೋಗೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಹಾಗೆ ಕೂರ್ಕೊಂಡು ಟ್ರಿಪ್ ಹೋಗಿ ಬರೋಣ ಅಂತ ನನ್ನ ತಂಗಿ ಮನೆ ಹುಣಸೂರಿಗೆ ಬಂದಿದ್ವಿ. ಅಲ್ಲಿಂದ ಜಸ್ಟ್ ಹಾಗೆ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳಿ, ಅದು ಆ್ಯಕ್ಚುಲಿ ಏನಂದರೆ ಬೆಳಗ್ಗೆ ಡಿಸೈಡ್ ಮಾಡಿದ್ದು. ಸಡನ್ಲಿ ಡಿಸೈಡ್ ಆಗಿ ಹಾಗೆ ಹೊರಟ್ವಿ. ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸಿ ಎಲ್ಲ ಟಿಫನ್ ಮಾಡಿಕೊಂಡು ಮನೆ ಬಿಟ್ಟಿದ್ದು ಅರೌಂಡ್ ನಾವು ಆಲ್ರೆಡಿ 12:30 ಆಗಿತ್ತು. ಅಲ್ಲಿಂದ ಹಾಗೆ ಹೋಗ್ತಾ ಕಾರಲ್ಲಿ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಜಸ್ಟ್ ಹಾಗೆ ಒಂದು ಎಲ್ಲರೂ ಇರೋ ವಿಡಿಯೋ ಮಾಡಿದ್ವಿ. ನೀವೇ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಅವನದು ಫಸ್ಟ್ ಟ್ರಿಪ್ ಆ್ಯಕ್ಚುಲಿ ಇದು. ಅವನು ಎಷ್ಟು ಎಂಜಾಯ್ ಮಾಡ್ತಾನೆ, ಇಲ್ಲ ಕಂಫರ್ಟಬಲ್ ಆಗಿರ್ತಾನ ಏನು ಅಂತ ನಾವು ನೋಡಬೇಕಿತ್ತು. ನೋಡೋಣ ಅವನು ಹೇಗಿರ್ತಾನೆ ಅಂತ ಫುಲ್ ಡೇ ಅಲ್ಲಿ ಗೊತ್ತಾಗತ್ತೆ. ಅವನಂತೂ ಆ್ಯಕ್ಚುಲಿ ರೋಡ್ ಟ್ರಿಪ್ ತುಂಬ ಎಂಜಾಯ್ ಮಾಡ್ತಿದ್ದ ಅವನು, ನೀವೇ ನೋಡ್ತಿರ್ಬೋದು. ನನ್ನ ಮೊದಲನೇ ಮಗನಿಗೆ ಅಷ್ಟು ರೂಢಿ ಇಲ್ಲ, ಇವನು ಸ್ವಲ್ಪ ರೂಢಿ ಆಗಲಿ ಅಂತಲೇ ಹೊರಗಡೆ ಕರ್ಕೊಂಬಂದಿದ್ದು. ಹಾಗೆ ಅಲ್ಲೇ ಬರ್ತಾ ಆಲ್ರೆಡಿ 1 o'clock ಆಗಿರೋದ್ರಿಂದ ಊಟ ಮುಗಿಸೋಣ ಅಂತ ಅಲ್ಲೇ ಪಿರಿಯಾಪಟ್ಟಣದಲ್ಲಿ ಊಟ ಮುಗಿಸಿದ್ವಿ. ಇವನಂತೂ ನನ್ನ ಕೈಯಲ್ಲಿ ಇರ್ತಾನೆ ಇರಲಿಲ್ಲ. ನನ್ನ ತಂಗಿ ಜೊತೆನೇ ಅವಳ ಜೊತೆನೇ ಫುಲ್ ಆಲ್ಮೋಸ್ಟ್ ಹೊರಗಡೆ ಹೋದಾಗೆಲ್ಲ ಅವಳು ಇತ್ತು ಅಂದರೆ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇನ್ನು ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡಿದ್ವಿ. ನೀವು ಎಲ್ಲ ವಿಸಿಟ್ ಮಾಡಿ ಒಂದು ಸಾರಿ, ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ವೈಬ್ಸು. ಹಾಗೆ ಅಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಎಲ್ಲ ಒಳಗಡೆ ನೋಡಿಕೊಂಡು ಜಸ್ಟ್ ಹಾಗೆ ಫೋಟೋ ಶೂಟ್ ಮಾಡೋಣ ಅಂತ ಲಾನಿಗೆ ಬಂದ್ವಿ. ಪಕ್ಕನೇ ಲಾನ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ನೀವೇ ನೋಡ್ತಿರ್ಬೋದು. ಬ್ಯೂಟಿಫುಲ್ ಫೋಟೋಸು. ಇವನು ಬಂದು ನನ್ನ ತಂಗಿ ಮಗ, ಕ್ಯೂಟ್ ಅಂದರೆ ಕ್ಯೂಟು, ತುಂಬ ನಾಟಿ. ನೋಡಿ ಹೆಂಗೆಲ್ಲ ಫೋಟೋಸ್ಗೆ ಸ್ಟೈಲ್ ಮಾಡಿದ್ದಾನೆ ಅಂತ. ಫೋಟೋ ಅಂತೂ ತುಂಬ ಕ್ರೇಜ್ ಇದೆ ಇವನಿಗೆ. ಇನ್ನು ಮಕ್ಕಳು ಅವರು ಎಲ್ಲ ಒಟ್ಟಿಗೆ ಫೋಟೋಸ್ ತೊಗೊಳ್ಳೋಣ ಅಂತ ತೊಗೊತಿದ್ವಿ. ಇವ್ರು ಬಂದು ನನ್ನ ಅಕ್ಕನ ಮಗಳು, ಅವಳಿಗೂ ಅಷ್ಟೇ ಪಾಪು ಅಂದರೆ ತುಂಬಾ ಇಷ್ಟ. ಎಲ್ಲರೂ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ, ತುಂಬಾ ಬಿಸಿಲಿತ್ತು ಅವತ್ತಂತೂ. ನಾವು ಎಕ್ಸೆಪ್ಟ್ ಕೂಡ ಮಾಡಿರಲಿಲ್ಲ ಮಳೆ ಬರುತ್ತೆ ಅಂತ. ಲೈಟಾಗಿ ಸ್ಟಾರ್ಟ್ ಆಯಿತು ಮಳೆ. ಅಲ್ಲಿಂದ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಅಬ್ಬಿ ಫಾಲ್ಸ್ ಹೋಗೋಣ ಅಂತ. ಆ್ಯಕ್ಚುಲಿ ಮಾರ್ನಿಂಗೇ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ, ಅಬ್ಬಿ ಫಾಲ್ಸಲ್ಲಿ ಹೋಗಿ ನೀರಲ್ಲೆಲ್ಲ ಆಡಬೇಕು ಅಂತ. ಸೊ ಅಲ್ಲಿಂದ ನಾವು ಹೊರಟಿದ್ದು ಅಬ್ಬಿ ಫಾಲ್ಸ್ಗೆ. ಅಲ್ಲಿಂದ ಹೋಗ್ತಾ ಸೈಡ್ ವ್ಯೂಸ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಬಟ್ ಅಬ್ಬಿ ಫಾಲ್ಸ್ಗೆ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಹೋಗೋವರೆಗೂ ಮಳೆ ಇರಲಿಲ್ಲ ಅಷ್ಟು, ಬಟ್ ಅಲ್ಲಿಗೆ ಹೋದ್ಮೇಲಂತೂ ಫುಲ್ ಜಾಸ್ತಿ ಮಳೆ ಆಯಿತು. ಫುಲ್ ಜೋರು ಮಳೆ ಅಂದರೆ ಜೋರು ಮಳೆ. ಈವನ್ ಕಾರಿಂದ ಕೂಡ ಇಳಿಯೋಕ್ಕಾಗಲಿಲ್ಲ. ಬಟ್ ಹಾಗೆ ಅಲ್ಲೇ ಸ್ವಲ್ಪ ಇಳಿದು ಮ್ಯಾಗಿ ಎಲ್ಲ ತಿಂದ್ವಿ. ನೋಡೋಣ ಮಳೆ ಸ್ವಲ್ಪ ಕಮ್ಮಿ ಆದರೆ ಹೋಗೋಣ ಅಂತ. ಬಟ್ ಅರೌಂಡ್ ಆಲ್ರೆಡಿ 5:30 ಆಗಿಬಿಟ್ಟಿತ್ತು. 6 o'clock ಯೂಶ್ವಲಿ ಅಬ್ಬಿ ಫಾಲ್ಸ್ ಕ್ಲೋಸ್ ಆಗುತ್ತೆ. ಆದ್ದರಿಂದ ಬೇಡ, ಇನ್ನು ಲೇಟ್ ಆಗಿಬಿಡತ್ತೆ, ಮಗು ಬೇರೆ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ.